ನೋಡಿ 2006ರಲ್ಲಿ 10 ಪ್ರೌಢಶಾಲೆಗಳನ್ನು ಕೊಡ್ತಾ ಇದ್ದಾರೆ ನಮ್ಮ ತಾಲೂಕಿಗೆ. 10 ಪ್ರೌಢಶಾಲೆಗಳನ್ನ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಅಷ್ಟೊಂದು ಪ್ರೌಢಶಾಲೆ ಸಿಕ್ಕಿಲ್ಲ. ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ನಮ್ಮ ಹಿಂದುಳಿದಂತ ಒಂದು ಪ್ರೌಢ ತಾಲೂಕಿಗೆ 10 ಪ್ರೌಢಶಾಲೆಗಳನ್ನ ಕೊಟ್ಟರು. ಬಾರ್ಡರ್ ಪ್ರದೇಶಗಳಲ್ಲಿ ಇವತ್ತು ಗೌಡೇಟಿ, ರಾಜವಂತಿ, ಕೊಡಮಡುಗು, ನಾಗಲಮಡಿಕೆ, ಬಿಕೆಹಳ್ಳಿ, ಸಾಸ್ಲಕುಂಟೆ, ಸಿದ್ದಾಪುರ, ಬೂದಿಬೆಟ್ಟ ಇಷ್ಟು 10 ಹೈಸ್ಕೂಲ್ ಪ್ರೌಢಶಾಲೆ ಕೊಟ್ಟರು. ಸುಮ್ಮನೆ ಪ್ರೌಢಶಾಲೆ ಕೊಟ್ಟು ಸುಮ್ಮನೆ ಆಗಲಿಲ್ಲ, ಕಟ್ಟಡವನ್ನು ಕೊಟ್ಟರು, ಸಿಬ್ಬಂದಿ ಕೊಟ್ಟರು, ಎಲ್ಲ ಶಾಲೆಗಳಿಗೂ ಶಿಕ್ಷಕರನ್ನು ನೇಮಕ ಮಾಡಿದ್ರು. ಒಂದೇ ಬಜೆಟ್ ನಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಅದು. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ರಿ. ಬಸ್ ಡಿಪೋ ಕೊಟ್ಟರು. ಇವತ್ತು ಬೆಂಗಳೂರಿಂದ ನಿಖಿಲ್ ಸಾಹೇಬ್ರೆ 50,000 ಜನ ನಮ್ಮ ತಾಲೂಕಿನ ಜನ ಬೆಂಗಳೂರಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಾ ವರ್ಗದ ಜನ, ಅದು ಪರಿಶಿಷ್ಟ ಜಾತಿ ಇರ್ಬೋದು, ಹಿಂದುಳಿದ ವರ್ಗಗಳು ಇರ್ಬೋದು, ಎಲ್ಲಾ ಜಾತಿ ಸಮುದಾಯ ಜನರು ಇವತ್ತು ಬೆಂಗಳೂರಿಗೆ 50,000 ಜನ ಇವತ್ತು ನಮ್ಮ ಭವಿಷ್ಯಕ್ಕೋಸ್ಕರ, ಬದುಕಿನ ಭವಿಷ್ಯಕ್ಕೋಸ್ಕರ ಇವತ್ತು ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಇವತ್ತು ಬಸ್ ಡಿಪೋ ನಾವು ಕೇಳಿದ ತಕ್ಷಣ ಮುಂಜೂರು ಮಾಡೋರು. ಇವತ್ತು 106 ಬಸ್ಸುಗಳು, 5 ನಿಮಿಷಕ್ಕೊಂದು ಬಸ್ಸುಗಳು, ಎಲ್ಲೂ ಕೂಡ ನೀವು ಯಾರು ನಿಂತ್ಕೊಂಡ್ರೆ 5 ನಿಮಿಷ ನಿಲ್ಲಂಗಿಲ್ಲ. ನಿಮ್ಗೆಲ್ಲ ಅನುಭವ ಇದೆ. ಅಂತ ಒಂದು ಬಸ್ ಡಿಪೋವನ್ನು ಅವತ್ತು ಪ್ರಾರಂಭ ಮಾಡಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಅವರೇ ಖುದ್ದು ಬಂದು ಅವರೇ ಶಂಕುಸ್ಥಾಪನೆ ನೆರವೇರಿಸಿ ಅಂತ ಅದನ್ನು ಮಾಡಿಕೊಟ್ರು. ಭೂ ಒಡೆತನ ಯೋಜನೆಯಲ್ಲಿ ಎಲ್ಲೂ ಕೂಡ 10 ಎಕರೆ ಜಮೀನು ಕೊಂಡ್ಕೊಳ್ಳಕ್ಕೆ ಅವಕಾಶ ಇರಲಿಲ್ಲ. 10 ಎಕರೆ ತಾಲೂಕು 10 ಎಕರೆ ನೇಮಿಸಿರ್ತಾರೆ. ನಮ್ಮ ತಾಲೂಕಿಗೆ 2,000 ಎಕರೆ ಭೂ ಒಡೆತನದಲ್ಲಿ ಭೂಮಿಯನ್ನು ಹಂಚಿಕೆ ಮಾಡ್ತಕ್ಕಂಥ ತೀರ್ಮಾನವನ್ನ ಅವ್ರು ಕೈಗೊಂಡ್ರು. ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ರೈತರಿಂದ ಭೂಮಿಗಳನ್ನ ಕೊಟ್ಟು ಇವತ್ತು ಸುಮಾರು 2,000 ಎಕರೆ ಭೂಮಿಯನ್ನು ನಾವು ಕೊಡಿಸಿದ್ದೀವಿ. ಇದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ಅಭಿವೃದ್ಧಿ ಶೂನ್ಯ ಆಗಿದೆ. ಮತ್ತು ಮನೆಗಳು, ಕುಮಾರನವರು ಗ್ರಾಮ ವಾಸ್ತವಕ್ಕೆ ಬಂದಂತ ದಿನ ನಾನು ಅವ್ರಿಗೆ ಮನವರಿಕೆ ಮಾಡಿದೆ. ಹಣ ನನ್ನ ತಾಲೂಕಿನಲ್ಲಿ ಬಡವರ ಮನೆಗಳೆಲ್ಲ ಇವತ್ತೆಲ್ಲ ಶಿಥಿಲಗೊಂಡಿದ್ದಾವೆ. ಎಲ್ಲ ಈ ಕಡ್ಡಿಗಳೆಲ್ಲ ಸ್ಟ್ರಕ್ಸ್ ಎಲ್ಲ ಸ್ಟಿಕ್ಸ್ ಎಲ್ಲ ಒಳ್ಳೆ ಎಲ್ಲ ಮುರಿದೋಗಿದ್ದಾವೆ. ಮನೆಗಳು ರಿಪೇರಿ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಮನೆಗೆ ಗುಡಿಸು ರೈತ ಮಾರ ಅಂತ ತೀರ್ಮಾನ ಮಾಡಿದ್ರು. ದಯಮಾಡಿ ನಾನು ನಿಮ್ಮಲ್ಲಿ ಹೇಳ್ತೀನಿ, ಶಾಲಾ ಕಾಲೇಜುಗಳು, ಪ್ರೌಢಶಾಲೆಗಳು, ಸುವರ್ಣ ಗ್ರಾಮ ಯೋಜನೆ ಇಡೀ ತಮ್ಮ ತಾಲೂಕಲ್ಲಿ ಇವತ್ತು ಸಿಸಿ ರಸ್ತೆಗಳು ಮಾಡಿದ್ದಾರೆ. ಇಡೀ ನಮ್ಮ ತಾಲೂಕು ಸುವರ್ಣ ಗ್ರಾಮ ಯೋಜನೆ ಅಡಿಯಲ್ಲಿ ಮಾಡಿರ್ತಕ್ಕಂಥ ಸಿಸಿ ರಸ್ತೆಗಳು. ಮತ್ತು ಈಗ ಮುರಾರ್ಜಿ ಶಾಲೆಗಳು ನೋಡ್ರಿ, ನಮ್ಮ ದೇವೇಗೌಡ ತಗೊಂಡ ನಿರ್ಧಾರ ಇದು. ನೀವು ಅರ್ಥ ಮಾಡ್ಕೊಳ್ರಿ. 1994ರಲ್ಲಿ ನಮ್ಮ ಎಚ್.ಡಿ. ದೇವೇಗೌಡ ಸಾಹೇಬರು ಮುಖ್ಯಮಂತ್ರಿಗಳಾದ ಕೂಡಲೇ ಅವತ್ತು ಒಂದು ಸಂಘಟನೆಯ ಬೇಡಿಕೆ ಇಟ್ಟಿದ್ರು. ನಮ್ಮ ದಲಿತ ಸಂಘಟನೆಗಳ ಬೇಡಿಕೆ ಇಟ್ಟಿದ್ರು, ವಸತಿ ಶಾಲೆ ಕೊಡಿ ಅಂತ ಬಿಟ್ಟು ಹೇಳಿ. ದೇವೇಗೌಡರ ತೀರ್ಮಾನ ಮುರಾರ್ಜಿ ದೇಸಾಯಿ ವಸತಿ ಶಾಲೆನ 5 ಮುರಾರ್ಜಿ ಪ್ರಪ್ರಥಮ ಪ್ರಾರಂಭ ಮಾಡಿದ್ರು. ನಮ್ಮ ತಿಪ್ಪೇಸ್ವಾಮಿಗೆಲ್ಲ ಗೊತ್ತಿದೆ ಅಣ್ಣ. ಆ ರೀತಿ ಇವತ್ತು ನನ್ನ ತಾಲೂಕಲ್ಲಿ 8 ಮುರಾರ್ಜಿ ಶಾಲೆಗಳನ್ನು ಕೊಡಿಸ್ತಕ್ಕಂಥ ಕೀರ್ತಿ ನಮ್ಮ ಪಕ್ಷಕ್ಕೆ ಸೇರ್ತಕ್ಕಂಥದ್ದು. ನೀವು ಅರ್ಥ ಮಾಡ್ಕೊಳ್ರಿ. 8 ಮುರಾರ್ಜಿ ಶಾಲೆಗಳು ಇವತ್ತು ಒಂದು ಮುರಾರ್ಜಿ ಶಾಲೆಗೆ 18 ಕೋಟಿ ರೂಪಾಯಿ ಹಣವನ್ನು ವ್ಯಯ ಮಾಡಿದೆ. ಇದು ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಅಂತ ಒಂದು ಯೋಚನೆ ಮಾಡಿ ನೀವೆಲ್ಲ ಕೂಡ. ಅಷ್ಟೇ ಅಲ್ಲ, ಮಹಿಳಾ ಕಾಲೇಜು ಇವತ್ತು ಅಲ್ಲೇ ಒಂದು ದೊಡ್ಡ ಕ್ಯಾಂಪಸ್ ಆಗಿದೆ, ಮಹಿಳಾ ಕಾಲೇಜು, ಡಿಗ್ರಿ ಕಾಲೇಜು ಇವತ್ತು. ಅಷ್ಟೇ ಅಲ್ಲ, ಭದ್ರಾ ಮೇಲ್ದಂಡ ನೀರಿಗೆ ನನ್ನ ತಾಲೂಕು ಕೈ ಬಿಟ್ಟು ಹೋಗಿತ್ತು. ಅಲ್ಲಿನ ಟೆಕ್ನಿಕಲ್ ಕಮಿಟಿ ನಮ್ಮ ತಾಲೂಕನ್ನು ಸೇರಿಸಿರ್ಲಿಲ್ಲ. ಕೆ.ಸಿ. ರೆಡ್ಡಿ ಅವರನ್ನ ಕರೆಸಿ ನಾನು ಇಲಾಖಾಧಿಕಾರಿಗಳು ರಿಕ್ವೆಸ್ಟ್ ಮಾಡಿದಾಗ ಇಲ್ಲ ನಿಮಗೆ ಸೇರಿಲ್ಲ ಅಂತ ಹೇಳಿದ್ರು. ಇವತ್ತು ನನ್ನ ವಿಧಾನಸಭೆಯ ದಾಖಲಾತಿಗಳಲ್ಲಿದೆ, ನಾನು ಚರ್ಚೆ ಮಾಡಿರ್ತಕ್ಕಂಥ ದಾಖಲಾತಿಗಳಲ್ಲಿದೆ. ಕೆ.ಸಿ. ರೆಡ್ಡಿ ಅವರನ್ನ ಕರೆಸಿ ಏನಾದ್ರೂ ಮಾಡಿ ಪಾವಡ ತಾಲೂಕಿಗೆ ನೀರನ್ನು ಕೊಡ್ತಕ್ಕಂಥ ಒಂದು ತೀರ್ಮಾನ ಮಾಡಬೇಕು, ನೀವೊಂದು ವರದಿ ಕೊಡಿ ಅಂತ ಕೇಳಿದ್ರು. ಸರ್ ಅದು 3 ಸ್ಟೆಪ್ ಅಲ್ಲಿ ಬರ್ಬೇಕು ಸರ್, 3 ಹಂತದಲ್ಲಿ ಅದನ್ನ ಲಿಫ್ಟ್ ಮಾಡ್ಬೇಕಂದ್ರು. 3 ಹಂತ ಅಲ್ಲದೆ 4 ಹಂತ ಮಾಡಿ ಪಾವಡ ತಾಲೂಕಿಗೆ ನೀರು ಹೋಗ್ಬೇಕಂತ ತೀರ್ಮಾನ ಮಾಡಿದ್ರು. ಇವತ್ತು ಭದ್ರಾ ಮೇಲ್ದಂಡ ನೀರು ಇವತ್ತು ನನ್ನ ತಾಲೂಕಿಗೆ ಬರಲಿಕ್ಕೆ ಎಲ್ಲ ವ್ಯವಸ್ಥೆಗಳಾಗಿದೆ. ಅಂತ ಒಂದು ದೊಡ್ಡ ಕಾಮಗಾರಿಗಳನ್ನು ಇವತ್ತು ಮಾಡಿದ್ದಾರೆ. ಕುಡಿಯುವ ನೀರಿಗೋಸ್ಕರ ಏನಾವತ್ತು ನಾವು ಕೈಗೊಂಡಂಥದ್ದು ನಮ್ಮ ತಾಲೂಕಿನ ಎಲ್ಲ ಹೋರಾಟಗಳು, ತುಂಗಭದ್ರಾ ಡ್ಯಾಮ್ನಿಂದ ಬರ್ತಕ್ಕಂಥ 2.3 TMC ವಾಟರ್ಗೆ ನಮ್ಮ ಕಾಲಾವಧಿಯಲ್ಲಿ ಅವತ್ತು ಎಲ್ಲ ತೀರ್ಮಾನಗಳನ್ನು ಮಾಡಿರ್ತಕ್ಕಂಥದ್ದು. ಈಗ ಇಂದಿನ ಸರ್ಕಾರ 2013ರಿಂದ 2018ವರೆಗೂ ಇವತ್ತು ಎಲ್ಲರ ಮನೆಗಳಿಗೆ ಮನೆಗೂ ನೀರು ಬರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇದು ನಾನು 10 ಬಾರಿ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾವನೆಗಳ ಮುಖೇನ ಮತ್ತು 69 ರೂಲ್ ಅಂತ ನಮ್ಮ ತಿಪ್ಪೇಸ್ವಾಮಿ ಸಾಹೇಬ್ ಗೊತ್ತು. ರೂಲ್ 69 ನಾನು ಮಾತಾಡಿದ ಅರ್ಧ ಗಂಟೆ, ಅದಕ್ಕೆ ಸರ್ಕಾರದ ಉತ್ತರವನ್ನು ಪಡೆದಿದ್ದೀನಿ. ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಸಹ ಸಿಕ್ಕಿ ನೀವು ನಿರಂತರವಾದಂಥ ಹೋರಾಟಗಳನ್ನು ನೀವು ಕೂಡ ಮಾಡಿದ್ರಿ. ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಇವತ್ತು ಇಟ್ಟು ಅವತ್ತು 30 ಸಂಘ ಸಂಸ್ಥೆಗಳಿಗೆ ಅವತ್ತು ನೀರಿಗೋಸ್ಕರ ಹೋರಾಟ ಮಾಡಿದ್ರು. ಆ ಒಂದು ಸಂಘ ಸಂಸ್ಥೆಗಳ ಹೋರಾಟಕ್ಕೆ ವಿಧಾನಸಭೆಯಲ್ಲಿ ನಾನು ಕೂಡ ಕೈ ಜೋಡಿಸಿ ಅವರ ಪರವಾಗಿರ್ತಕ್ಕಂಥ ಹೋರಾಟವನ್ನು ನಾನು ಕೂಡ ಮಾಡಿದ್ದೀನಿ. ಇದೆಲ್ಲ ಕೂಡ ನೀವೆಲ್ಲ ಗಮನಿಸಬೇಕಾಗುತ್ತೆ. ನಾನು ಶಾಸಕನಾಗಿ
ನಾನು ಯಾವತ್ತೂ ಕೂಡ 5 ದಿನ ನಾನು ನನ್ನ ಸಮಯವನ್ನು ವ್ಯರ್ಥ ಮಾಡಿಲ್ಲ. 5 ವರ್ಷದಲ್ಲಿ 5 ದಿನಕ್ಕೆ ಸಮಯ ವ್ಯರ್ಥ ಮಾಡಿಲ್ಲ. ಕೇವಲ ಯುಗಾದಿ ಹಬ್ಬದ ಅರ್ಧ ದಿನ ಮಾತ್ರ ನನ್ನ ಹತ್ರ ಜನ ಯಾರು ಬರ್ತಾ ಇರಲಿಲ್ಲ. ಅರ್ಧ ದಿನ ನನಗೆ ರಜಾ. 5 ವರ್ಷದಲ್ಲಿ ಕೇವಲ 2.5 ದಿನ ರಜಾ. ನನ್ನ ಕಾಲಾವಧಿಯನ್ನ ನಾನು ಸಂಪೂರ್ಣವಾಗಿ ನನ್ನ ಕ್ಷೇತ್ರದ ಜನರ ಒಂದು ಭವಿಷ್ಯಕ್ಕೋಸ್ಕರ, ಅವರ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಬಡಬಗ್ಗರ ಒಂದು ಕೆಲಸ ಕಾರ್ಯಗಳಿರ್ಬೋದು, ಎಲ್ಲವನ್ನು ಒತ್ತು ಕೊಟ್ಟು ನಾವು ಕೆಲಸ ಮಾಡಿರ್ತಕ್ಕಂಥದ್ದು ನನ್ನ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆಲ್ಲ ಗೊತ್ತಿದೆ. ಆ ನಿಟ್ಟಿನಲ್ಲಿ ಇವತ್ತು ಭದ್ರಾ ಮೇಲ್ದಂಡ ಮುಗಿತು. ಇವತ್ತು ನೋಡಿ ನೀವು ಎಲ್ಲಿದ್ದ ಮಾರಿಕಣಿಮೆಯಿಂದ ಆಂಧ್ರ ಪ್ರದೇಶ 120 ಕಿಲೋಮೀಟರ್ ಇವತ್ತು ಸಸ್ಯ ಶ್ಯಾಮಲಾಗಿದೆ. ನೀರು ಇಡೀ ರಾಜ್ಯದಲ್ಲಿ ಎಲ್ಲಾನು ನೀರಿದೆ ಅಂದ್ರೆ, ಎಲ್ಲರ ಡ್ಯಾಮ್ಗಳಲ್ಲಿ ನೀರಿದೆ ಅಂದ್ರೆ ಓನ್ಲಿ ನಮ್ಮ ಮಾರಿಕಣಿಮೆ ವಾಣಿ ವಿಲಾಸ ಸಾಗರ. ಎಲ್ಲರಲ್ಲೂ 30% ನೀರಿದ್ರೆ ಅಲ್ಲಿ 75-90% ನೀರು ಇವತ್ತು ಅಡಕಾಗಿದೆ. ಅದು ಭದ್ರಾ ಮೇಲ್ದಂಡದಿಂದ ಬರ್ತಕ್ಕಂಥ 2 TMC ನೀರು ಅಲ್ಲಿ ಶೇಖರಣೆ ಮಾಡಿ ಇಡೀ ಎಲ್ಲ ಗ್ರಾಮಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಕೂಡ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಅಚ್ಚುಕಟ್ಟಾಗಿ ಅವ್ರ ಕಾರ್ಯನಿರ್ವಹಣೆ ಮಾಡಿ ಇವತ್ತು ನಮ್ಮ ಭಾಗದ ಬಡವರ, ರೈತರ ಎಲ್ಲರ ಕಲ್ಯಾಣಕ್ಕೋಸ್ಕರ ಕ್ರಮವನ್ನು ಕೈಗೊಳ್ಳತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿರ್ತಕ್ಕಂಥವರು ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು. ಅಷ್ಟು ನಾನು ಇನ್ನೂ ಅನೇಕ ವಿಚಾರ ಮಾತನಾಡಲಿಕ್ಕೆ ಇದಾವೆ. ಇವತ್ತು 100 ಕೋಟಿ ರೂಪಾಯಿಗಳ ನೀವು CC ರಸ್ತೆಗಳನ್ನು ನಿಮ್ಮ ಗ್ರಾಮಗಳಲ್ಲಿ ನಾವು ಮಾಡಿದ್ದೀವಿ. ಇವತ್ತು 3 ಕೋಟಿ ಆಗಿದೆಯಾ? 3 ಕೋಟಿ ಆಗ್ತಾ ಇದೆ. ನೀವು ಯಾರನ್ನ ಹೇಳಿ, ನಿಮ್ಮ ಗ್ರಾಮಗಳಲ್ಲಿ ಏನಾದ್ರು ಕೆಲಸ ಆಗಿದೆ ಹೇಳ್ರಿ. ಇವತ್ತು ನನ್ನ ಜವಾಬ್ದಾರಿ, ನನ್ನ ತಾಲೂಕಿನ ಜನ ನನಗೆ ಏನು ನೀವು ನಂಬಿಕೆಯಿಂದ ನನಗೆ ವಿಶ್ವಾಸವಾಗಿ ಇಟ್ಟು ನನಗೆ ಮತವನ್ನು ನೀವು ಕೊಟ್ರಿ, ಅದರ ಒಂದು ಜವಾಬ್ದಾರಿಯನ್ನು ಅರ್ತು ಕೆಲಸವನ್ನು ಮಾಡಿರ್ತಕ್ಕಂಥ ನಾನು ಅದಕ್ಕೆ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾ ಇದ್ದಾವೆ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆ ಎಲ್ಲ 6 ತಿಂಗಳಿಗೆಲ್ಲ ಮುಗಿತಾ ಇದ್ದಾವೆ. ಅದಕ್ಕೆ ನಮ್ಮ ಪುರಸಭಾ ಚುನಾವಣೆ ಬರ್ತಾ ಇದೆ ಕೇವಲ ಇನ್ನು 3-4 ತಿಂಗಳಲ್ಲಿ. ಅದಕ್ಕೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಅವರ ಯಜಮಾನರ ಅಂದ್ರೆ ಅವರ ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಅವರ ಒಂದು ಆದೇಶದ ಮೇರೆಗೆ ರಾಜ್ಯವನ್ನು ಸುತ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು. ಯಾಕಂದ್ರೆ ನಮ್ಮ ಕೇಂದ್ರದ ಮಂತ್ರಿಗಳಿಗೆ ಬಹಳಷ್ಟು ಜವಾಬ್ದಾರಿ ಇದೆ. ನಮಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ NDA ಪಕ್ಷವಾಗಿ ನಾವು ಅಲ್ಲಿ ಉಳ್ಕೊಂಡಿದ್ದೀವಿ. ಅಲ್ಲಿ ನರೇಂದ್ರ ಮೋದಿ ಅವರು ತುಂಬಾ ವಿಶ್ವಾಸವನ್ನು ಇಟ್ಟು ಕುಮಾರಸ್ವಾಮಿ ಅವರಿಗೆ ಇವತ್ತು ಒಳ್ಳೆಯ 2 ಖಾತೆಗಳನ್ನು ಕೊಟ್ಟಿದ್ದಾರೆ. ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರನ್ನು ಮಾಡಿ ಇವತ್ತು ಅವರಿಗೆ ಬಿಡುವೆ ಇಲ್ಲ ಎಂದು ಬರಲಿಕ್ಕೆ. ಆ ಕಾರಣಕ್ಕೋಸ್ಕರ ಅವರ ಮಗನನ್ನು ಇವತ್ತು ಇಡೀ ರಾಜ್ಯವನ್ನು ಸುತ್ತಕ್ಕಂಥವನ್ನ ಕೆಲಸ ಮಾಡಿದರೆ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಏನು ಇವತ್ತೇನು ಮೈತ್ರಿ ಅದೇ ರೀತಿ ಮುಂದುವರಿಲಿಕ್ಕೆ ಎಲ್ಲ ಭರವಸೆಯನ್ನು ನಮ್ಮ ಕುಮಾರಸ್ವಾಮಿ ಅವರು ನಮಗೆ ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರಗಳಲ್ಲಿ ನಾವು ಸಂಘಟನೆ ಮಾಡೋದ್ರ ಮುಖೇನ ನಮ್ಮ ಪಕ್ಷವನ್ನು ಬಲಗೊಳಿಸಿ ನಮ್ಮ ಕ್ಷೇತ್ರಗಳನ್ನು ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ಗಳು ಮೊಟ್ಟ ಮೊದಲಿಗೆ ಬರ್ತಕ್ಕಂಥ ಒಂದು ಫಲಿತಾಂಶವನ್ನ ನೀವು ಕಾಣಬೇಕು. ಅದರಲ್ಲಿ ಜಯಶೀಲರನ್ನು ಮಾಡಬೇಕಂತ ನಿಮ್ಮಲ್ಲಿ ಮನವಿ ಮಾಡಿ ಹೆಚ್ಚಿಗೆ ಮಾತನಾಡಕ್ಕೆ ಸಮಯ ಸಾಲದು. ಆ ಕಾರಣಕ್ಕೋಸ್ಕರ ಉಳಿಕೆ ನಮ್ಮ ಸಮಯವನ್ನು ನಮ್ಮ ನಿಖಿಲ್ ಕುಮಾರಸ್ವಾಮಿ ದಾರಿಯಲಿಕ್ಕೆ ನನ್ನ ಮಾತುಗಳನ್ನು ಮುಗಿಸಿದರೆ. ಜೈ ಹಿಂದ್, ಜೈ JDS, ಜೈ ದೇವೇಗೌಡ, ಜೈ ನಿಖಿಲ್ ಕುಮಾರಸ್ವಾಮಿ.